Today is August 15, the day of Independence, 78th Independence Day. ಇವತ್ತಿನ ರೈಡ್ ಬಂದು ಇಂಡಿಪೆಂಡೆನ್ಸ್ ಡೇ ಎಲ್ಲ ಕಡೆ ಫ್ರೀಡಮ್ ಡೇ ರೈಡ್ ಅಂಥೇಳಿ ಚಾಲೂ ಮಾಡಿದ್ದಾರೆ ಎಲ್ಲರೂ. ಎಲ್ಲಿ ನೋಡಿದ್ರೆ ಎಲ್ಲ ಕಡೆ ರೈಡರ್ಸ್ ಅದ. ಇದು ನೋಡಿದ್ರು ನೋಡೋಕ್ಕೆ ಟೈರ್ ಪಂಚರ್ ಆಗೈತಿ. ನೋಡೋಕೆ ಪುನಃ ಅಟ್ಲೀಸ್ಟ್ ಸೈಡ್ರ್ ಹಾಕಿದಾವೆ, ಇಲ್ಲಾಂದ್ರೆ ನೈವೇದ್ಯ. ಲಾಸ್ಟ್ ಟೈಮ್ ಇಲ್ಲೇ ಬಂದಿದ್ದು ಊಟ ಮಾಡೋಕೆ, ಇವತ್ತಿಲ್ಲಿ ಬ್ರೇಕ್ಫಾಸ್ಟಿಗೆ ಬಂದಿದ್ದೇವೆ. ನೆಕ್ಸ್ಟ್ ಇನ್ನೂ ಸ್ಟಾಪ್ ಹುಬ್ಳಿ ಮಿಶ್ರಪೇಟೆ ಆಗೈತಿ. ಸೊ ಅಲ್ಲಿ ಮಠ ಒಂದು ಸ್ವಲ್ಪ ಗಾಡಿ ಒಂದು ಸ್ವಲ್ಪ ಜಗ್ಗಬೇಕು ನಾವಿನ್ನು. Hi, hello, good morning everyone. Welcome back to the channel. Today is August 15, the day of Independence, 78th Independence Day. ಇವತ್ತಿನ ರೈಡ್ ಬಂದು ಇಂಡಿಪೆಂಡೆನ್ಸ್ ಡೇ ಫ್ರೀಡಮ್ ರೈಡ್ ಅಂಥೇಳಿ ನಾನು ನಮ್ಮ ಊರಿಗೆ ಹೊಂಟಿದ್ದೀನಿ, ಬೆಳಗಾವಿಗೆ. ನಾವೊಬ್ಬ ಹೊಂಟಿಲ್ಲ, ನನ್ನ ಜೊತೆ ನಮ್ಮ ತಮ್ಮನೂ ಬರ್ತಾನೆ. ನಾನು ನಮ್ಮ ತಮ್ಮ ಹೊಂಟಿದ್ದೀವಿ. ಅವನು ಅಲ್ಲಿಂದ ಜೆ ಪಿ ನಗರದಿಂದ ಪಿಕ್ ಮಾಡ್ಕೊಂಡು ಹೋಗ್ಬೇಕು. ಪಿಕ್ ಇನ್ ದ ಸೆನ್ಸ್ ಇಬ್ಬರು ಒಂದೇ ಗಾಡಿ ಮ್ಯಾಗ ಹೊಂಟಿಲ್ಲ. ಅವನದು KTM 390 ಅಡ್ವೆಂಚರ್ ಐತಿ, ಅವ್ನ ಗಾಡಿ ಮ್ಯಾಗ ಅವ್ನು ಬರ್ತಾನೆ, ನಂದು ಗಾಡಿ ಮ್ಯಾಗ ನಾವು ಹೊಂಟಿದ್ದೀವಿ. ಬಟ್ ಅಲ್ಲಿಂದ ಕೂಡಿ ಹೋಗ್ಬೇಕಾಗೈತಿ. ಆ್ಯಕ್ಚುಲಿ ಇಬ್ಬರು ಸಿಗೋದಿತ್ತು ತುಮಕೂರು ಎಕ್ಸಿಟ್, ನೆಲಮಂಗಲ ಎಕ್ಸಿಟ್ ಟೋಲ್ ಏನಿತ್ತಲ್ಲ, ನೈಸ್ ರೋಡ್ದ ಅಲ್ಲಿ. ಬಟ್ ಅವ್ನಿಗೇನೋ ಹೆಲ್ಪ್ ಬೇಕಾಗೈತಂತ, ಅದಕ್ಕೆ ಅಲ್ಲಿ ಅವ್ರ ಮನೆಗೆ ಹೋಗಿ ಒಂದು ಸ್ವಲ್ಪ ಹೆಲ್ಪ್ ಮಾಡ್ಕೊಂಡು ಬ್ಯಾಗೇಜ್ ಕಟ್ಟಾಕ, ಚೈನ್ ಲಿವಿಂಗ್ ಅದೆಲ್ಲ ಬೇಕಾಗಿತ್ತು. ಅದನ್ನೆಲ್ಲ ಮಾಡ್ಕೊಂಡು ಅಲ್ಲಿಂದ ಸೊ ನನ್ನ ಗಾಡಿ ತೊಗೊಂಡು 1.5 ವರ್ಷ ಆಯಿತು. ಅವು ತೊಗೊಂಡು ಈಗ 1 ತಿಂಗಳಾಯಿತು. ಫಸ್ಟ್ ಸರ್ವಿಸ್ ಮುಗಿದೈತೆ ಒಂದು KTM ಅದು. ಸೊ ಇನ್ನೂ ತನಕ ನಾವು ಮನೆಗೆ ಬೈಕ್ ತೊಗೊಂಡು ಹೋಗಿರಲಿಲ್ಲ. ಸೊ ಮನ್ಯಾಗನೂ ಎಲ್ಲ ಅನ್ನಕತ್ತಿರೋ ಇನ್ನೂ ತನಕ ಗಾಡಿ ತೊಗೊಂಬಂದಿಲ್ಲ, ತೊಗೊಂಡು ಒಂದು ಸಲ ಪೂಜೆ ಅದು ಮಾಡಬೇಕು ಅಂಥೇಳಿ. ಪೂಜೆ ಆಲ್ರೆಡಿ ಆಗಿದೆ, ಮೊದಲು ನಾನು ತೊಗೊಂಡಾಗ ಮಾಡಿಸಿದ್ದೇನೆ ಇಲ್ಲಿ. ಬಟ್ ಮನೆಗೆ ಹೋಗಿ ಪೂಜಾದು ಐತಲ್ಲ, ಮನೆಗೆಲ್ಲ ವರಮಹಾಲಕ್ಷ್ಮಿ ಪೂಜೆ ಐತಿ, ವರಶಂಕರ ಪೂಜೆ ಐತಿ. ಸೊ ಅಲ್ಲಿ ಒಂದು ಸಲ ಮತ್ತೊಂದು ಪೂಜೆ ಮಾಡ್ಸೋಣ, ತೊಗೊಂಡು ಬರ್ರಿ ಅಂತಂದರು. ಸೊ ಹೊಂಟಿದ್ದೇವೆ, ಎಲ್ಲನೂ ಆಯಿತು. ಫ್ರೀಡಮ್ ರೈಡು ಆಯಿತು, ಮನೆಗೆ ಒಂದು ಸಲ ಹೋದಿಗೆ ಲಾಂಗ್ ರೈಡು ಆಯಿತು. ಭಾಳ ದಿನ ಆಯ್ತು ಮಾಡಿರಲಿಲ್ಲ, 1 ತಿಂಗಳಾಯಿತು. ಲಾಸ್ಟ್ ಕೇರಳ ಟ್ರಿಪ್ ಮಾಡ್ಕೊಂಬಂದ, ಅದರ ನಂತರ ಇನ್ನೂ ತನಕ ಹೋಗಿರಲಿಲ್ಲ. ಸೊ ಎಲ್ಲನೂ ಆಯ್ತು ಅಂಥೇಳಿ ಹೊಂಟಿದ್ದೇವೆ ಈಗ. ಸೊ ಇನ್ನೊಂದು ಏನು ಅಪ್ಡೇಟ್ ಹೇಳ್ಬೇಕಂದ್ರೆ, ಇಷ್ಟು ದಿನ ನಮ್ಮ ಊಟೋಗಿ ಏನು ಮಾಡತ್ತಿದ್ದೆ ಅದು ಇಂಗ್ಲೀಷ್ದಾಗೂ ಮಾಡಿದೆ. ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದು ನಾನು ಕನ್ನಡದಾಗ ಮಾಡಿದ್ದೆ, ಆಮೇಲೆ ವ್ಯೂ ಸಿಗ್ತಾ ಇಲ್ಲ ಹಂಗೆ ಹಿಂಗೆ ಅಂಥೇಳಿ ಮತ್ತು ಇಂಗ್ಲೀಷ್ ಚಾಲೂ ಮಾಡಿದೆ. ಅಲ್ಲೂ ಇದಾಗಲಿಲ್ಲ. ಆಮೇಲೆ ನೆಕ್ಸ್ಟ್ ಹಿಂದಿ ಚಾಲೂ ಮಾಡಿದೆ. ಹಿಂದಿದಾಗೂ ವ್ಯೂಸ್ ಬಂತು, ಬಟ್ ಯಾಕೋ ಲ್ಯಾಂಗ್ವೇಜ್ ಕಂಫರ್ಟೇಬಲ್ ಅನ್ನಿಸ್ವಲ್ದಾಗಿತ್ತು. ನಾ ಹಂಗೆ ಜಸ್ಟ್ ಒಂದು ಇನ್ಸ್ಟಾಗ್ರಾಮ್ದಾಗ ಪೋಲನ್ನು ಹಾಕಿದೆ. ಸ್ವಲ್ಪ ಜನ ಮಾಡಿದರೆ ಮೆಸೇಜಸ್, ರಿಪ್ಲೈಸ್, ಪೋಲ್ ರೆಸ್ಪಾನ್ಸ್ ಕೊಟ್ಟರು. ಜಾಸ್ತಿ ಜನ ಕೊಟ್ಟಿಲ್ಲ. ಬಟ್ ಔಟ್ ಆಫ್ ದ್ಯಾಟ್ ಆಲ್ಸೋ ಕರೆಕ್ಟ್ ನನಗೆ ಒಂದು ಫೈನಲ್ ಡಿಸಿಷನ್ ಮಾಡೋಕ್ಕೆ ಇದನ್ನು ಸಿಕ್ತು. ಮತ್ತು ಭಾಳ ಜನ ನನಗೆ ಸಜೆಷನು ಮಾಡಿದರು, ನಿಂದೇನು ಲ್ಯಾಂಗ್ವೇಜ್ ಕಂಫರ್ಟೇಬಲ್ದಾಗ ಐತಿ, ಯಾವ ಲ್ಯಾಂಗ್ವೇಜ್ ಕಂಫರ್ಟೇಬಲ್ ಆಗ್ತದೆ ಆ್ಯಕ್ಚುಲಿ, ಆ ಕಂಫರ್ಟೇಬಲ್ ಲ್ಯಾಂಗ್ವೇಜ್ದಾಗ ನೀವು ಮಾಡು, ಐದರ್ ಕನ್ನಡ, ಹಿಂದಿ ಅವ್ರ ಇಂಗ್ಲೀಷ್ ಅಂಥೇಳಿ. ಸೊ ನನಗಂತೂ ನಂದು ಕನ್ನಡ ಲ್ಯಾಂಗ್ವೇಜ್ ಮದರ್ ಟಂಗ್ ಐತಿ, ಅದು ಕಂಫರ್ಟೇಬಲ್ ಆಗ್ತೈತಿ. ಸೊ ಹೀಗಾಗಿ ಅದೇ ಲ್ಯಾಂಗ್ವೇಜ್ದಾಗ ಮಾಡ್ಬೇಕಂತೇಳಿ ಸ್ಟಾರ್ಟ್ ಮಾಡೀನಿ. ಇನ್ನು ಮುಂದೆ ಏನು ವಿಡಿಯೋ ಬರ್ತಾವಲ್ಲ ಎಲ್ಲ ಕನ್ನಡದಾಗ ಬರ್ತಾವೆ, ನಮ್ಮ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ದಾಗ ಮಾಡ್ಬೇಕಂತೇಳಿ. ಇದು ಒಂದು ಸಜೆಷನ್ ಇತ್ತು. ಬೆಂಗಳೂರದಾಗ ಇರ್ತೀವಿ, ಬಟ್ ಬೆಂಗಳೂರದ ಲ್ಯಾಂಗ್ವೇಜ್ ಮಾತಾಡಬೇಡ, ಉತ್ತರ ಕರ್ನಾಟಕ ನಮ್ದೇನು ಬೆಳಗಾವಿ ಲ್ಯಾಂಗ್ವೇಜ್ ಐತಿ ಅದೇ ಲ್ಯಾಂಗ್ವೇಜ್ದಾಗ ಮಾತಾಡಿ ಮೊಟೋವ್ಲಾಗ್ ಮಾಡಂಥೇಳಿ. ಸೊ ನಾ ಅದನ್ನು ಫಾಲೋ ಮಾಡಕತ್ತೀನಿ. ಸೊ ಕನ್ನಡದಾಗ ವ್ಲಾಗ್ಸ್ ಮಾಡತ್ತೀನಿ. ಇನ್ಮ್ಯಾಗ ನಿಮ್ಮದೆಲ್ಲ ಸಪೋರ್ಟ್ ಬೇಕು. ವಿಡಿಯೋಗಳೆಲ್ಲ ನೋಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಚಲೋ ಅನಿಸಿದ್ರೂ ಕಮೆಂಟ್ ಮಾಡಿರಿ, ಚಲೋ ಅನಿಸ್ಲಿಲ್ಲ ಅಂದ್ರೆ ಕಮೆಂಟ್ ಮಾಡಿರಿ. ಏನಾದರೂ ಇಂಪ್ರೂವ್ಮೆಂಟ್ಸ್ ಮಾಡಬೇಕು ಅನ್ನೋದಿದ್ರೆ ಕಮೆಂಟ್ ಮಾಡಿರಿ, ಒಟ್ಟು ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಆಲ್ ಗೈಸ್. ಸೊ ನಾನು ನಿಮ್ಗೆ ನೆಕ್ಸ್ಟ್ ಸಿಗ್ತೀನಿ ನೆಲಮಂಗಲ ಪಾರ್ಲೇಜಿ ಟೋಲ್ ಗೇಟ್ ಅಂತ, ಅಲ್ಲಿಂದ ನಿಮ್ಗೆ ಅಪ್ಡೇಟ್ಸ್ ಕೊಡ್ತೀನಿ ಮುಂದಿಂದ. 2 hours later. ಇವತ್ತು ಸೂಟಿ ಟೈಮೆಲ್ಲ ನೆಲಮಂಗಲ ಪಾರ್ಲೇಜಿ ಟೋಲ್ ಪ್ಲಾಜಾ ಕಂಪ್ಲೀಟ್ಲಿ ಬ್ಯುಸಿ. ಎಲ್ಲ ಕಡೆ ಫ್ರೀಡಮ್ ಡೇ ರೈಡ್ ಅಂಥೇಳಿ ಚಾಲೂ ಮಾಡಿದ್ದಾರೆ ಎಲ್ಲರೂ. ಎಲ್ಲಿ ನೋಡಿದ್ರೆ ಎಲ್ಲ ಕಡೆ ರೈಡರ್ಸ್ ಅದಾರ. ನೆಲಮಂಗಲದಿಂದ ತುಮಕೂರು ಬರ್ತಕ್ಕ ಅಂದ್ರೆ ಸಾಕಾಗೋಯ್ತು ಮಾರ. ಈಗ ಎಲ್ಲ ಲಾಂಗ್ ಲೀವ್ ಹಾಕಿದಾರೆ. ನಾಳೆ ಫ್ರೈಡೇ, ಇವತ್ತು ಇಂಡಿಪೆಂಡೆನ್ಸ್ ಡೇ ಹಾಲಿಡೇ ಐತಿ. ನಾಳೆ ಫ್ರೈಡೇ ಎಲ್ಲರೂ ಒಂದೊಂದು ಲೀವ್ ಹಾಕ್ತಾರೋ.
ಲಾಂಗ್ ಲೀವ್ ಅಂಥೇಳಿ ಎಲ್ಲ ಹೊರಗೆ ಬಂದುಬಿಡ್ತಾರೆ. ಏನಾಗೈತೆ ಅಂದರೆ ಪೂರಾ ಬೆಂಗಳೂರು ಖಾಲಿ ಆಗೈತೆ ಅನಿಸುತ್ತೆ. ನೆಲಮಂಗಲದಿಂದ ತುಮಕೂರು ಬರೋದಾಗ ಈಗ ಒಂದು ತಾಸು ಮೇಲೆ ಆಯ್ತು ನಮ್ಮದು. ನೆಲಮಂಗಲದಾಗ ಒಂದು ಟೀ ಬ್ರೇಕ್ ತೊಗೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಿದರೆ ತುಮಕೂರು ಕ್ರಾಸ್ ಆಗುತ್ತಾನ ಸಾಕಾಗೋಯ್ತು. ಈಗ ಜಸ್ಟ್ ತುಮಕೂರು ಕ್ರಾಸ್ ಆಗಿದ್ದಾವಿಲ್ಲ ಗೊತ್ತಿಲ್ಲ. ದಬ್ಬಸ್ಪೇಟ ಮೇ ಬಿ ದಬ್ಬಸ್ಪೇಟ ತುಮಕೂರು ಕ್ರಾಸ್ ಆಗಿ ಮುಂದೆ ಬಂದೆವು. ಈಗ ಟ್ರಾಫಿಕ್ ಅಂತೂ ರಗಡೈತಿ. ಲಾಂಗ್ ವೀಕೆಂಡ್ದಾಗ ಹೊರಗೆ ಬರೋದಂದ್ರೆ ಇದು ಪ್ರಾಬ್ಲಮ್. ಇಲ್ಲ ಅಂದರೆ ಬೆಳಗ್ಗೆ ಬಿಡಬೇಕು. ಆ್ಯಕ್ಚುಲಿ ನಮ್ಮದು ಬೆಳಗ್ಗೆ ಲೇಟ್ ಆಯಿತು ಬಿಡೋಕೆ. ನಾವು ಪ್ಲ್ಯಾನ್ ಮಾಡಿದ್ದು ಬೆಳಗ್ಗೆ 4 ಗಂಟೆಗೆ ಇಲ್ಲ 3 ಗಂಟೆಗೆ ಬಿಡೋ ಪ್ಲ್ಯಾನ. ಮತ್ತು ಎದ್ದಿದ್ದನ್ನ 3 ಗಂಟೆಗೆ. ಅಲ್ಲಿಂದ ಆಮೇಲೆ ನಂದು ಜಾಕೆಟೆಲ್ಲ ತೊಳೆಯೋಕೆ ಹಾಕಿದ್ದೆ. ಅದ್ರದ್ದು ಆರ್ಮರ್ಸ್ ಎಲ್ಲ ವಾಪಸ್ ಹಾಕಿ ಇನ್ಸ್ಟಾಲ್ ಮಾಡ್ಕೊಂಡು ಅಲ್ಲಿಂದ ನಮ್ಮ ತಮ್ಮನ ಮನೆಗೆ ಬಂದು ಅಲ್ಲಿಂದ ಅವನಿಗೂ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಅಲ್ಲಿಂದ ಮುಗಿಸ್ಕೊಂಡು ಬಿಡೋದಂದ್ರೆ 6:30 ಆಯಿತು. 6:30ಗೆ ಬಿಟ್ಟು ಅಂತ ನನಗೆ ಗೊತ್ತಿದ್ರೆ ಬೆಂಗಳೂರು ಟ್ರಾಫಿಕ್ ಬೆಳಗ್ಗೆ 6 ಗಂಟೆಗೆ ಅಂದ್ರೆ ಸ್ಟಾರ್ಟ್ ಆಗ್ತೈತಿ. ಮತ್ತೇನೆ ಚಾಲೂ ಆಯ್ತು 6 ಗಂಟೆಗೆ ಅಂದ್ರೆ ಚಾಲೂ ಆಯಿತು ಎಲ್ಲ ಕೆಲ. ಹಿಂಗಾಗಿ ಲೇಟ್ ಆಯಿತು. ಈಗ ತುಮಕೂರು ಬಂದೆವು 7:50 ಆಗೈತಿ. ಇದು ನೋಡಿದ್ದು ನಡಕ್ಕೆ ಟೈರ್ ಪಂಚರ್ ಆಗೈತಿ. ನೋಡಕ್ಕೆ ಪುಣ್ಯ ಅಟ್ಲೀಸ್ಟ್ ಸೈಡ್ರೆ ಹಾಕಿದಾವೆ. ಇಲ್ಲಾಂದ್ರೆ ಸೆಂಟ್ರದಾಗ ನಿಲ್ಲಿಸ್ಬಿಡ್ತಿದ್ದ. ಟೈರ್ ಪಂಚರ್ ಆಗಿತ್ತಂದ್ರೆ ಕಂಪ್ಲೀಟ್ ಜಾಮ್ ಆಗ್ತದೆ. ಅದು ಸ್ವಲ್ಪನೂ ಜಾಗ್ಸತ್ತಿರ್ಕಿಲ್ಲ ಗಾಡಿಗಳು. ಎಲ್ಲರೂ ರೇಸ್ನಾಗ ಅದಾರ. ಒಟ್ಟು ನಾ ಮುಂದೆ ನೀ ಮುಂದೆ ಅಂಥೇಳಿ ರೇಸ್ ಹಚ್ಚಿದಾರೆ. ಅಲ್ಲಿಂದ ಕ್ಯಾಮ್ರಾ ಚಾಲೂ ಮಾಡ್ಬೇಕಂದೆ, ಬಟ್ ಕ್ಯಾಮ್ರಾ ಚಾಲೂ ಮಾಡಿಲ್ಲ ನಾನು. ಯಾಕಂದರೆ ಇದು ಟ್ರಾಫಿಕ್ನಾಗ ನನಗೆ ಮಾತಾಡ್ಕೋತ ವ್ಲಾಗಿಂಗ್ ಮಾಡ್ಕೋತ ಗಾಡಿ ಹೊಡೆಯೋದಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಯಾಕಂದರೆ ಟ್ರಾಫಿಕ್ನಾಗ ನನಗೆ ಕಾನ್ಸಂಟ್ರೇಷನ್ ಬೇಕಾಗ್ತದೆ. ಇಲ್ಲ ಅಂತಂದ್ರೆ ಮುದ್ದೋದಂತೂ ಗ್ಯಾರಂಟಿ ಆಗ್ತದೆ ನಾನು. ಹಿಂಗಾಗಿ ಟ್ರಾಫಿಕ್ದಿಂದ ಹೊರಗೆ ಬಂದ ನಂತರ ಕ್ಯಾಮ್ರಾ ಚಾಲೂ ಮಾಡಿ ಮಾತಾಡತ್ತೀನಿ. ಲೇನ್ ಡಿಸಿಪ್ಲಿನ್ ಅಂತ ಎಲ್ಲ ಸತ್ಯಾನ ಹೋಗೈತೆಲ್ಲ. ಎಲ್ಲಿ ಲೇನ್ ಡಿಸಿಪ್ಲಿನ್ ಇಲ್ಲ ಏನಿಲ್ಲ. ಯಾವ ಬೇಕಾದ ಹೆಂಗೆ ಬೇಕಾದಂಗೆ ಹೊಂಟಿದ್ದೆ. ಎಲ್ಲಿ ಜಾಗ್ತೈತೆ ಅಲ್ಲಿ ಸಂಧ್ಯಾಗ ಹಾಕಿಬಿಡೋದು ಗಾಡಿ. ನಮ್ದು ಇವತ್ತಿಂದ ರೂಟ್ ಅಂದ್ರೆ ಬೆಂಗಳೂರು ಟು ತುಮಕೂರು ಟು ಚಿತ್ರದುರ್ಗ ಟು ದಾವಣಗೆರೆಯಿಂದ ದಾವಣಗೆರೆದಾಗ ಬ್ರೇಕ್ಫಾಸ್ಟ್ ಪ್ಲ್ಯಾನ್ ಮಾಡೋದು. ದಾವಣಗೆರೆ ಫೇಮಸ್ ಬೆಣ್ಣೆ ದೋಸೆ ತಿಂದಿದ್ದೆ ಬಟ್ ಒಂದು ಭಾಳ ವರ್ಷದಿಂದ ತಿಂದಿದ್ದೆ. ಇಲ್ಲೆಲ್ಲ ಲೋಕಲ್ದಾಗ ಸಿಗ್ತಾವೆ ಬೆಂಗಳೂರದಾಗ. ಬಟ್ ದಾವಣಗೆರೆದಾಗ ಹೆಂಗೆ ಸಿಗ್ತಿಲ್ಲ ಆ ರೀತಿ ಸಿಗೋಂಗಿಲ್ಲ. ಸೊ ಯಾವುದೆಲ್ಲ ಏನು ಫೇಮಸ್ ಐತಲ್ಲ ಅಲ್ಲೇ ತಿನ್ಬೇಕಂದ್ರೆ ಟೇಸ್ಟ್ ಇರ್ತದೆ. ಸೊ ಅದಕ್ಕೆ ದಾವಣಗೆರೆ ಹೋಗ್ತಾ ಪ್ಲ್ಯಾನ್ ಮಾಡಿದ್ದೇವೆ. ನೋಡ್ಬೇಕು ಇನ್ನೂ. ಈಗ ಆಲ್ರೆಡಿ ಇಲ್ಲೇ 7:50 ಆಗೈತಿ. ದಾವಣಗೆರೆಗೆ ಹೋಗಕ್ಕೆ ಇನ್ನೂ ಒಂದು 3 hours ಬೇಕು. ಒಂದು 10-11 ಆಗ್ತೈತಿ. ನಮ್ಮ ಬ್ರೇಕ್ಫಾಸ್ಟ್ ಟೈಮಿಂಗ್ 9 ಗಂಟೆಗೆ ಪ್ಲ್ಯಾನ್ ಇತ್ತು. 11 ಗಂಟೆಗೆ ಹೋಗ್ತಿದ್ದೇನೆ. ಇರಲಿ ನೋಡೋಣ ಅಂತ. 11 ಗಂಟೆಗೆ ಆದರೆ 11 ಗಂಟೆಗೆ ಸರಿ. Much later. ನೈವೇದ್ಯ ಲಾಸ್ಟ್ ಟೈಮ್ ಇಲ್ಲೇ ಬಂದಿದ್ದು ಊಟ ಮಾಡೋಕ್ಕೆ. ಇವತ್ತಿಲ್ಲಿ ಬ್ರೇಕ್ಫಾಸ್ಟಿಗೆ ಬಂದಿದ್ದೇವೆ. ನೈಸ್, ಚಲೋ ಆಯಿತು ಹೋಟೆಲ್. ನಂಗೆ ಲಾಸ್ಟ್ ಟೈಮ್ ತಿಂದಿದ್ದು ನೋಡಿದೆ. ನೋಡ್ರಿ ನಾನು ಕಣ್ಣು ನೋಡ್ರಿ ನಿಂತು ಬರತ್ತವ ನಾನು 250 ಬಿಸಿಲು ಹಂಗೈತಿ. ಚಿತ್ರದುರ್ಗದಲ್ಲಿದ್ದೀವಿ. ಒಂದು 2 ಮಸಾಲೆ ಹೇಳಿದ್ದೀವಿ. ಮತ್ತು ಒಂದು ಪ್ಲೇಟ್ ಇಡ್ಲಿ ಐತಿ.
ಒಂದು ಪ್ಲೇಟ್ ಇಡ್ಲಿ, 2 ಪ್ಲೇಟ್ ಮಸಾಲೆ ದೋಸೆ, ಒಂದ್ರಾಗ ಆಯಿಲ್ಲೆಸ್, ಒಂದು ಫುಲ್ ಆಯಿಲ್. ವೇಟ್ರ್ ಬಂದು ಫುಲ್ ಇಲ್ಲ ಲೆಸ್ ಇಲ್ಲ ಅಂತ ಕೇಳ್ತಾನೆ. ಊಟದ 2 ಮಸಾಲೆ ದೋಸೆ, 1 ಪ್ಲೇಟ್ ಇಡ್ಲಿ ಆರ್ಡ್ರ್ ಮಾಡಿದ್ವಿ. 1 ಪ್ಲೇಟ್ ಇಡ್ಲಿ ಆಯಿತು, ಮಸಾಲೆ ದೋಸೆ, 1 ಲೆಸ್ ಆಯಿಲು, 1 ಮೀಡಿಯಮ್ ತಿನ್ನೋದು ನೋಡೋದು. ಈಗ ಇಲ್ಲಿ ನಮ್ಮದು ಬ್ರೇಕ್ಫಾಸ್ಟ್ ಆಯಿತು. ನೈವೇದ್ಯ ಹೋಟೆಲ್ ಚಲೋ ಐತಿ. ಯಾರಾದರೂ ಬೆಂಗಳೂರಿಂದ ಬರೋರಾದ್ರೆ ಓಟ್ಸ್ ಮಹಾರಾಷ್ಟ್ರ ಯಾರಾದ್ರೂ ಹೊಂಟಿದ್ರೆ ಬೆಸ್ಟ್ ಹೋಟೆಲ್ ಐತಿ, ಮಾಡ್ಬೋದು. ಊಟ ಇಲ್ಲಿ ಊಟ ಬ್ರೇಕ್ಫಾಸ್ಟ್ ಚಲೋ ಸಿಗುತ್ತೆ. ಭಾಳಷ್ಟು ಮಂದಿ ಬೈಕರ್ಸ್ ಎಲ್ಲ ಹೊಂಟಿದ್ದಾರೆ. ಮೇ ಬಿ ಮಹಾರಾಷ್ಟ್ರ ರೈಡ್ ಇರ್ಬೋದು, ಇಲ್ಲ ಬರೋದು ಒಂದು ಟೋನ್ ಇರ್ಬೋದು. ಇದೆಲ್ಲ ಬೈಕ್ ಇದ್ದಾವೆ, 2 ಬೈಕ್ ನಿಂತಿದ್ದಾವೆ. ಹೈವೇ ಫಸ್ಟ್ ಕ್ಲಾಸ್ ಖಾಲಿ ಐತಿ, ಬಟ್ ವ್ಯೂ ನೋಡ್ಬೇಕಂದ್ರೆ ಆರಾಮ್ಸರಿ ಬರಬೇಕು. ಗಾಡಿ ಹೊಡ್ಯಾಕೆ ಮಜಾ ಬರೈತಿ. ಈ ಕಡೆ ವ್ಯೂ ಎಂಜಾಯ್ಮೆಂಟು ತೊಗೊಳತ್ತೀನಿ, ಎರಡೂ ಮಜಾ ಬರೈತಿ. ಬಟ್ ವ್ಯೂ ನೋಡ್ಬೇಕಂದ್ರೆ ಸಾವಕಾಶ ಹೋಗ್ಬೇಕು, 80-60 ಮ್ಯಾಗ. ಬಟ್ ಹೈವೇ ಮಜಾ ತೊಗೋಬೇಕಂದ್ರೆ ಸ್ಪೀಡ್ ಹೊಡಿಬೇಕು. ಅಂದರೆ ಖಾಲಿ ಐತಿ, ಆ ರೀತಿ ಇರ್ರೆಸ್ಪಾನ್ಸಿಬಲ್ ಸ್ಪೀಡ್ ಅಲ್ಲ, ನಾರ್ಮಲ್ ಸ್ಪೀಡ್ನಾಗ ಹೊಂಟಿದ್ದೀನಿ. ಎಲ್ಲ ಕೆರೆಗಳು ತುಂಬಿದಾವೆ ನೋಡ್ರಿ, ಹೊಳಿ ಎಲ್ಲ ತುಂಬಿದಾವೆ. ಆ್ಯಕ್ಚುಲಿ ನಾವು ಬ್ರೇಕ್ಫಾಸ್ಟ್ ಮಾಡಿ ನೈವೇದ್ಯ ಐತಲ್ಲ, ನೈವೇದ್ಯ ಚಿತ್ರದುರ್ಗ ಅಂತಲ್ಲಿ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಿಟ್ಟು ಆದ ನಂತರ ದಾವಣಗೆರೆ ದಾಟಿ ಈಗ ನಿಯರ್ ಬೈ ಹರಿಹರ್ ಆ್ಯಂಡ್ ಹಾವೇರಿ ಅಲ್ಲಿ ಸನಿ ಅದಾವು. ಬಟ್ ಚಿತ್ರದುರ್ಗ ಏನು ನಾಷ್ಟಕ್ಕೆ ಬ್ರೇಕ್ಫಾಸ್ಟ್ ನಿಂತಿದ್ದಿಲ್ಲ, ಅಲ್ಲಿ ಬಿಸಿಲು ಭಾಳ ಜಾಸ್ತಿ ಐತೆ. ಆ್ಯಕ್ಚುಲಿ ನಾವೆಲ್ಲ ಗೇರ್ಸ್ ಎಲ್ಲ ತೆಗೆದು ಕೂತಿದ್ದೆವು, ಬಟ್ ಆದ್ರೆ ಬಿಸಿಲು ಭಾಳ ಇತ್ತು. ಬಟ್ ಹೆಂಗೆ ಮುಂದೆ ಬಂದಂಗೆ ಕ್ಲೈಮೇಟ್ ಮತ್ತೆ ಚೇಂಜ್ ಆಯ್ತು. ಇವೆಲ್ಲ ಮಾಡಾಕೈತಿ, ಮಳೆ ಯಾವಾಗ ಬೇಕಾದಾಗ ಬರ್ಬೋದು. ಬೆಂಗಳೂರು ಕಡೆ ಅಂತೂ ಮಳೆ ಇಲ್ಲ, ಬಟ್ ಇಲ್ಲಿ ಮಳೆ ಯಾವಾಗ ಬೇಕಾದಾಗ ಬರ್ಬೋದು, ಏನು ಹೇಳಕ್ಕೆ ಬರೋದಿಲ್ಲ. ಆದಷ್ಟು ಬೇಗ ಮನೆ ಹೋಗಿ ಮುಟ್ಟಬೇಕಂತೇಳಿ ಮಾಡಿದ್ದೇವೆ. ಅದಕ್ಕೆ ಗಾಡಿ ಎಷ್ಟು ಆಗ್ತದೆ ಅಷ್ಟು ಜಗತ್ತೇವೆ. ಎಲ್ಲರ ಸೀನ್ರಿ ಇದ್ರೆ ಅಷ್ಟು ಒಂದು ಸ್ವಲ್ಪ ನಿಲ್ಲಿಸಿ ನೋಡೋದು, ಮತ್ತು ಆಮೇಲೆ ನೋಡೋದು. ಮಳೆ ಯಾವಾಗ ಬೇಕಾದಾಗ ಬರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ರೈನ್ ಗೇರ್ಸ್ ತಂದಿದ್ದೇವೆ, ರೈನ್ ಗೇರ್ಸ್ ತೆಗೋದೈತಿ, ಹಾಕೋದೈತಿ, ಮಳೆ ಹೊಡೆಯೋದೈತಿ ಗಾಡಿ. ಆ್ಯಕ್ಚುಲಿ ನಾವು ಬೆಳಗ್ಗೆ ಮನೆಯಿಂದ ಸರ್ಜಾಪುರದಿಂದ ಬಿಟ್ಟು ನಮ್ಮ ತಮ್ಮನ ಮನೆಗೆ ಬಂದು ಅಲ್ಲಿ ಮಠ ಅಂದ್ರೆ ಒಂದು 50 ಕಿಲೋಮೀಟರ್ಸ್ ಆಯಿತು. ಆಮೇಲೆ ನೆಲಮಂಗಲ ಒಂದು ಟೀ ಬ್ರೇಕ್ ತೊಗೊಂಡು, ಅವ್ನಿಗೆ ಟೀ ಬ್ರೇಕ್ ಬೇಕಂದ್ರೆ ಟೀ ಬ್ರೇಕ್ ತೊಗೊಂಡು, ಆಮೇಲೆ ನೆಲಮಂಗಲದಿಂದ ಏನು ಬಿಟ್ಟಲ್ಲ ಸೀದಾ ಚಿತ್ರದುರ್ಗ ಬಂದು ಹತ್ತಿದ್ದು. ಅರೌಂಡ್ 170 ಕಿಲೋಮೀಟರ್ ಸ್ಟ್ರೇಟ್ ಹೊಡೆದು. ಸೊ ಈಗ ಅವಾಗ ಮೀಟರ್ ರೀಡಿಂಗ್ 320 ಆಗಿತ್ತು, ಈಗ 363 ಐತಿ, ಅಂದರೆ 40 ಕಿಲೋಮೀಟ್ರ್ ಬಂದೆವು. ಈಗ ಬ್ರೇಕ್ಫಾಸ್ಟ್ ಪಾಯಿಂಟ್ ಚಿತ್ರದುರ್ಗದಿಂದ 40 ಕಿಲೋಮೀಟ್ರ್ ಮುಂದೆ ಬಂದೆವು. ಹುಬ್ಬಳ್ಳಿ ಅರೌಂಡ್ ಇದಾಗ ನೋಡಿದ್ದೆ 150 ತೋರ್ಸಾಕತ್ತಿತ್ತು. ಸೊ ಇನ್ನೊಂದು 150 ಅಂದ್ರೆ ಅಲ್ಲಿಂದ ಒಂದು 20-30 ಕಿಲೋಮೀಟ್ರ್ ಧಾರವಾಡ ಐತಿ. ಅಲ್ಲಿಂದ ಒಂದು 2 ಅವರ್ಸ್ ಬೆಳಗಾವಿ ಐತಿ. ಬೆಳಗಾವಿಯಿಂದ 1 ಅವರ್ ಸಂಕೇಶ್ವರ. ಸೊ ಸಾಯಂಕಾಲ 5-6ವರೆಗೆ ಆರಾಮ್ಸರಿ ಹೋಗಿ ಮುಟ್ತೇವೆ. 5 ಅವರ್ಸ್ ಬೇಕಿನ್ನು ಹೋಗಕ್ಕೆ ಆರಾಮ್. ಇನ್ನು ಮಧ್ಯಾಹ್ನ ಊಟ ಅಂತೂ ಏನು ಮಾಡೋದಿಲ್ಲ, ಯಾಕಂದ್ರೆ ಬ್ರೇಕ್ಫಾಸ್ಟ್ ನಂದು ಹೆವಿ ಆಗೈತಿ, ನಿದ್ದೆ ಬರಾಕತ್ತದು. ಮತ್ತು ಇದನ್ನ ಸೇಮ್ ಇನ್ನು ಮಧ್ಯಾಹ್ನ ಊಟ ಅಷ್ಟು ಹೆವಿ ಮಾಡಿ ಅಂದ್ರೆ ಮುಗೋದತ್ತೆ, ಮಲ್ಕೊಂಡು ಬಿಡೋದು ಗಾಡಿ ಮ್ಯಾಗ. ಅದಕ್ಕೆ ಮಧ್ಯಾಹ್ನ ಅಷ್ಟು ಲೈಟಾಗಿ ಏನಾರೇ ನೋಡ್ಬೇಕು, ಏನು ನೋಡ್ಬೇಕು ಇನ್ನು ಮುಂದೆ ಹೆಂಗಿದ್ದೆ ಹಂಗೆ. ಮಿಶ್ರ ಪೇಡೆ ಅದು ಫ್ಯಾಕ್ಟ್ರಿ ಏನೈತಲ್ಲ, ಅದ ಲೈವ್ ಮಿಶ್ರ ಪೇಡೆ, ಅಲ್ಲಂತೂ ಫಿಕ್ಸ್ ಸ್ಟಾಪ್ ಐತಿ. ಅಲ್ಲೇ ಏನಾರು ತಿನ್ನೋದ, ಇಲ್ಲ ಅಂದ್ರೆ ಅಲ್ಲೇ ಹೆಂಗಾರು ನಿಲ್ಲಬೇಕು. ಅಲ್ಲಿ ಮನೆಗೆ ಏನಾರು ತೊಗೊಂಡು ಹೋಗ್ಬೇಕು. ಮನ್ಯಾಗ ಆಲ್ರೆಡಿ ಆರ್ಡ್ರ್ ಆಗೈತಿ ಮಿಶ್ರ ಪೇಡೆದಾಗ ಇನ್ನೇನಾರು ತೊಗೊಂಡು ಬರ್ರಿ ಅಂತೇಳಿ. ಸೊ
ಅಲ್ಲಿಂದ ಏನಾದ್ರು ತೊಗೊಂಡು ಹೋಗ್ಬೇಕು ಅಂದ್ರೆ ನಿಲ್ಲಬೇಕಲ್ಲಿ, ಅಲ್ಲೇ ಏನಾರು ನೋಡೋಣ ಅಂತ. ಮತ್ತೊಂದು ಟೋಲ್ ಬಂತ, ಇದು ಹರಿಹರ ಟೋಲ್ ಇರೋ ಭಾಳ ಅಂದ್ರೆ. ಸೊ ಪ್ಲೀಸ್ ವಿಡಿಯೋ ಕನ್ನಡದಾಗ ಮಾಡಕತ್ತೆ, ನಿನ್ನ ಮ್ಯಾಗಿಂದ ಮುಂದೆ ಕನ್ನಡದಾಗ ಇರ್ತೈತಿ. ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ನಾಗ, ಕನ್ನಡ ಅಂದ್ರೆ ಬೆಂಗಳೂರಾಗ ನಮ್ಗೆ ಬರೋದಲ್ಲ, ನಮ್ಮ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ನಾಗ ಮಾತಾಡೋಣ. ಸೊ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿರಿ. ನಿಮಗೆ ವಿಡಿಯೋ ಚಲೋ ಅನ್ನಿಸ್ತಿರಲಿ ಒಟ್ಟೆ ಅಂದರೆ ಒಂದು ಕಮೆಂಟ್ ಮಾಡಿರಿ. ಚಲೋ ಅನಿಸಿಲ್ಲ ಅಂದರೆ ಚಲೋ ಅನಿಸಿಲ್ಲ ಅಂತ ಕಮೆಂಟ್ ಮಾಡಿರಿ, ಚಲೋ ಅನ್ಸುತ್ತೆ ಚಲೋ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿರಿ. ಏನಾರ ಒಂದು ಕಮೆಂಟ್ ಮಾಡಿರಿ. ಯಾರಿಗಾರೆ ಬೆಂಗಳೂರು ಸರೌಂಡಿಂಗಿಗೆ ನಾವು ಒಂದೂವರೆ ವರ್ಷದ್ದು ರೈಡ್ ಹೊಂಟಿದ್ದೀನಿ. ಒಂದು 2 ಗ್ರೂಪ್ ಜೊತೆನೂ ರೈಡ್ ಹೋಗಿ ಬಂದೀನಿ. ಯಾರಿಗಾರೆ ನನ್ನ ಜೊತೆ ರೈಡ್ ಮಾಡೋದಿರ್ತಾರ ಮೆಸೇಜ್ ಮಾಡಿರಿ, DM ಮಾಡಿರಿ. ಇನ್ಸ್ಟಾದಾಗೂ ಸೇಮ್ ಇದೈತಿ ನಂದು ಚಾನಲ್ ನೇಮ, ನೋಮ್ಯಾಡಿಕ್ ಮೋಟೋ ಎಕ್ಸ್ಪ್ಲೋರರ್. ಸೊ ಮೆಸೇಜ್ ಮಾಡಿರಿ, DM ಮಾಡಿರಿ. ಹಿಂಗೆ ಹಂಗೆ ಏನಾರ ಇತ್ತಂದ್ರೆ ಮೋಸ್ಟ್ಲಿ ನಾನು ಇನ್ನೊಂದು ಟೀಮ್ ಇದ್ದಂತ ಅವ್ರ ಜೊತೆ ಹೋಗ್ತೇವೆ ನಾವು ಫ್ರೆಂಡ್ಸ್, ಇಲ್ಲ ಅಂದ್ರೆ ನಾನು ನಮ್ಮ ತಮ್ಮ ಹೋಗ್ತೇವೆ. ನಿಮ್ಗೆ ಯಾರಿಗಾರ ಬರೋಂಗಿತ್ತಂದ್ರೆ ಮೆಸೇಜ್ ಮಾಡಿರಿ. 1 ವೀಕ್ ಮೊದಲು ಮೆಸೇಜ್ ಮಾಡಿರಿ. ಎಲ್ಲರೂ ಅಂದ್ರೆ ವೀಕೆಂಡ್ಸ್ದಾಗ ಇರೋದಿಲ್ಲ, ವೀಕೆಂಡ್ಸ್ದಾಗ ನೆಕ್ಸ್ಟ್ ವೀಕೆಂಡ್ ಬರೋದಿತ್ತಂದ್ರೆ ಈ ವೀಕೆಂಡ್ ಮೊದಲು ಮೆಸೇಜ್ ಮಾಡಿರಿ. ಅದ್ರ ಲೊಕೇಶನ್ ಎಲ್ಲ ಫೈನಲ್ ಮಾಡಿ ನಿಮಗೆ ಕಳಿಸ್ತೀನಿ. ಓಕೆ ತಂದ್ರೆ ಹೋಗಿ ಬರೋಣ ಅಂತ. ಈಗ ನೆಕ್ಸ್ಟ್ ಸ್ಟಾಪ್ ಹುಬ್ಳಿ ಮಿಶ್ರಾಪೇಟೆ ಆಗೈತಿ. ಸೊ ಅಲ್ಲಿ ಮಠ ಒಂದು ಸ್ವಲ್ಪ ಗಾಡಿ ಒಂದು ಸ್ವಲ್ಪ ಜಗ್ಗಬೇಕು ನಾವಿನ್ನು. ನಿಮಗೆ ಅಲ್ಲಿನ ಮಿಶ್ರಾಪೇಟೆ ಸನೇ ಹುಬ್ಳಿ ಟೋಲ್ ಪ್ಲಾಜಾ ಸಿಗೋದಿಲ್ಲ, ಹುಬ್ಳಿ ಟೋಲ್ ಪ್ಲಾಜಾ ಸಿಗ್ತೇನೆ ನಾನು ನಿಮಗೆ.